ನಮಸ್ಕಾರ ಪ್ರಿಯ ವೀಕ್ಷಕರೇ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯಭ್ಯೋ ನಮಃ. ಹರೇ ಕೃಷ್ಣ. ಈಗ ಕೃಷ್ಣನ ಕಾಲದಲ್ಲಿ ನಡೆದಂತಹ ಒಂದು ಘಟನೆಯನ್ನು ನಾವೀಗ ಸ್ಮರಿಸ್ಕೊಳ್ಳೋಣ. ಅದು ಪ್ರಣವದ ವಿಷಯ. ಹಾಗಾಗಿ ಎಲ್ಲರಿಗೂ ಇದರ ಬಗ್ಗೆ ಕುತೂಹಲ ಇರುತ್ತೆ. ಇದನ್ನು ನಾವೀಗ ಅನುಸಂಧಾನ ಮಾಡೋಣ. ಒಮ್ಮೆ ಕೃಷ್ಣ ಗೋವರ್ಧನಗಿರಿಯಲ್ಲಿ ಹುಣ್ಣಿಮೆ ದಿನ ಸಂಧ್ಯಾಕಾಲದಲ್ಲಿ ತನ್ನ ವೇಣುಗಾನವನ್ನು ಪ್ರಾರಂಭ ಮಾಡ್ತಾನೆ. ಅದು ಯಾವ ರೀತಿಯಾದಂತಹ ವೇಣುಗಾನ ಅಂದರೆ, ಆ ಕೃಷ್ಣನ ನಾದ ಅಂದರೆ ಜಗತ್ತೆಲ್ಲ ವೇಣುಮಯವಾಗಿ ಎಲ್ಲವೂ ಮೈಮರೆಯುವಂತೆ ಇದ್ದು, ಯಾವ ರೀತಿಯಾಗಿತ್ತು ಅಂದರೆ ಜೀವಾತ್ಮಗಳೆಲ್ಲವೂ ಉನ್ಮಾದವಾಗುತ್ತಿತ್ತು. ಅಂದರೆ 4 ವೇದಗಳು ಮೊಳಗಿದ್ರೆ ಯಾವ ರೀತಿಯಾಗಿ ಬರ್ತಿತ್ತೋ, ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದಗಳ ಅಥರ್ವಣಗಳ ಸಾರವತ್ತಾದಂತಹ ಈ ನಾದ ಆಗಿತ್ತು. ಈಗ ಈ ನಾದವು, ಶ್ರುತಿಯು ಹೊರಸೂಸುತ್ತಿದ್ದಂತೆ ನವಿಲುಗಳೆಲ್ಲ ನರ್ತನ ಮಾಡಿಕೊಂಡು ಅತ್ತ ಓಡ್ತಾ ಇತ್ತು. ಆ ಪಕ್ಷಿಗಳು ಚಿಲಪೆಲೆಗಳಿಂದ ಅವು ತಮ್ಮ ಗೂಡಿಗೆ ಹೋಗುವ ಬದಲು ಕೃಷ್ಣನ ಆ ವೇಣುಗಾನದ ಸುದೆಗೆ ಆ ಒಂದು ಬೆಟ್ಟದ ಕಡೆಗೆ ಬರಲಾರಂಭಿಸಿತ್ತು. ಗಿಡ ಮರಗಳ ಹೂಗಳು ಮಕರಂದವನ್ನು ಸೂಸ್ತಾ ಇತ್ತು. ಅದು ಯಾವ ರೀತಿಯಾಗಿತ್ತಪ್ಪ ಅಂದರೆ ಆನಂದದ ಬಾಷ್ಪ ಬರ್ತಿದೆಯೇನೋ ಅಂಬೋ ರೀತಿಯಲ್ಲಿ ಇತ್ತು. ಕಲ್ಲು ಬಂಡೆಗಳು ಕರಗ್ತಾ ಇದ್ವು. ಬಂಡೆಗಳು ಕೂಡ ತುಂಬ ಆ ಮಾಧುರ್ಯದ ಧ್ವನಿಯನ್ನು ಪ್ರತಿಧ್ವನಿಯಾಗಿ ಹೊರಸೂಸುತ್ತಿತ್ತು. ಮತ್ತು ಭಕ್ತರೆಲ್ಲರೂ ಅತ್ತ ಬರ್ತಾ ಇದ್ದರು. ಆ ದೇವಕಿಯರು, ಸಖಿಯರು, ಭಕ್ತರು, ಅನೇಕ ಬಾಲಕ ಬಾಲಕಿಯರು ಅತ್ತ ಆ ನಾದದ ಒಂದು ಪ್ರಸನ್ನತೆಗೆ, ಆ ನಾದದ ಸೆಳೆತಕ್ಕೆ ಆ ಗೋವರ್ಧನಗಿರಿಯತ್ತ ಧಾವಿಸಿ ಬರ್ತಾ ಇದ್ರು. ಮುನಿಗಳಂತೂ ಹೇಳಲಾಗದಂತಹ ಅವರ್ಣೀಯವಾದಂತಹ ಈ ಸಪ್ತಸ್ವರದ ರಾಗಗಳು ಎಲ್ಲಿಂದ ಬರ್ತಾ ಇದೆ ಅಂತ ನೋಡೋದಾದರೆ, ಆ ಕೃಷ್ಣನ ವೇಣುಗಾನ ಸುದೆಯಾಗಿತ್ತು. ಇದು ಸಾರವತ್ತಾಗಿ ಹೇಳಬೇಕಾದ್ರೆ ಯಾವ ರೀತಿಯಾಗಿತ್ತಪ್ಪ ಅಂದರೆ, ಈ ಮೊಳಗುತ್ತಾ ಇರುವಂತಹ ನಾದವು ಓಂಕಾರದ, ಅಂದರೆ ಪ್ರಣವನಾದದ ಸ್ವರೂಪವಾಗಿ ಆ ಪ್ರಣವನಾದವೇ ಹೊರಸೂಸ್ತಾ ಇತ್ತು. ಯಾವುದರಿಂದ ವಿಸ್ತಾರವಾಗಿತ್ತೋ, ಯಾವುದರಿಂದ ಈ ಎಲ್ಲ ಸ್ವರಗಳು, ಎಲ್ಲ ವೇದಗಳು ಬಂತೋ, ಆ ಮೂಲದಿಂದ ಬಂದಂತಹ ಓಂಕಾರ ಸ್ವರವು ಕೃಷ್ಣನ ಕೊಳಲಿನ ಧ್ವನಿಯಲ್ಲಿ ಬರ್ತಾ ಇತ್ತು. ಆಗ ಈ ನಾದವು ಹೇಗಿತ್ತಪ್ಪ ಅಂದರೆ, ಜಗತ್ತೆಲ್ಲವನ್ನು ತುಂಬಿ ಜಗತ್ಮೂಲವಾದಂತಹ ವಿಷಯವಾದಂತಹ ಕೃಷ್ಣನು ಜಗತ್ತಿಂದ ಆಚೆಗೆ ವಿಶ್ವವೆಲ್ಲವೂ ವ್ಯಾಪಿಸಿ ಈ ಪ್ರಣವನಾದ ಸುದೆಯು ಮೊಳಗುತ್ತಿತ್ತು, ಹೊರಸೂಸುತ್ತಿತ್ತು. ಅಂದರೆ ಪ್ರಿಯ ವೀಕ್ಷಕರೇ, ಪ್ರಣವನಾದ ಆದಿ ಅಂತ್ಯವಿಲ್ಲದಂತಹ ನಾದ. ಅದು ಯಾರ ಮೂಲಕ ಬರ್ತಾ ಇದೆ ಅಂದರೆ ಕೃಷ್ಣನ ವೇಣುಗಾನದಿಂದ ಬರ್ತಾ ಇದೆ. ಹಾಗಾಗಿ ಪ್ರಣವನಾದವು ಆಮೂಲಾಗ್ರವಾಗಿ ನೋಡೋದಾದರೆ ಸೃಷ್ಟಿ ಲಯ ವ್ಯಾಪಾರಗಳಿಗಿಂತ ಮೀರಿದ್ದು, ವಿಶ್ವವೆಲ್ಲ ವ್ಯಾಪಿಸಿರುವುದು ಮತ್ತು ಭಕ್ತರ ಹೃದಯವನ್ನು ಗೆದ್ದಿರುವಂಥದ್ದು. ಮತ್ತು ನಾವೆಲ್ಲರೂ ಪ್ರಣವೋಪಾಸನೆಯನ್ನು ಮಾಡಿದರೆ ಆ ಪರಂಜ್ಯೋತಿಯ, ಆ ಕೃಷ್ಣ ಪರಮಾತ್ಮನನ್ನು ನಾವು ಮೋಕ್ಷಕ್ಕೆ ಮಹಾನ್ನತ ಮಾರ್ಗ ಇದು ಪ್ರಣವೋನಾದ ಉಪಾಸನೆ ಎಂಬುದಾಗಿ
ನಾವು ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಇದನ್ನು ಶ್ರೀ ಕೃಷ್ಣ ಲಹರಿ ಸ್ತೋತ್ರದಲ್ಲಿ ವಿಸ್ತಾರವಾಗಿ ವಿವರಿಸಿದ್ದಾರೆ. ಅದನ್ನು ಆಸಕ್ತರು ವಿವರವಾಗಿ ವಿಷಾದವಾಗಿ ವಿಶಾಲ ಮನಸ್ಕರಾಗಿ ಭಕ್ತಿ ಸುಧೆಗಳನ್ನು ಬೆಳೆಸ್ಕೊಳ್ಳೋಕ್ಕೆ ಅದನ್ನು ಅವಲೋಕಿಸಿ ಅಂತ ಪ್ರಾರ್ಥನೆ ಮಾಡ್ತಾ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಷಯವನ್ನು ಗಮನಿಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.